Hi, we are Team Mars from Vemana Institute of Technology, Bangalore. Our application automates many of the functions of Asha. First, let's see who is Asha. ಗಂಟೆ ಹೇಳಾಯಿತು, ಕೊನೆ ಬಸ್ಸು ಹೋಯ್ತು, ಇಲ್ಲ ಅಂದರೆ ಡಾಕ್ಟ್ರ್ ಹತ್ರ ಆದರೂ ಕರ್ಕೊಂಡು ಹೋಗ್ಬೋದಾಗುತ್ತೆ. ಇಲ್ಲಿ ಡಾಕ್ಟ್ರ್ ಇಲ್ವಾದ್ರಿಂದ ಈಗಾಗಲೇ ಒಂದು ಮಗುನ ಕಳ್ಕೊಂಡಿದ್ದೀವಿ. ಅಂತರ ಕಟ್ಟೋರ ಹತ್ರ ಕರ್ಕೊಂಡು ಹೋಗೋಣವಾ? ಬೇಡ ಬೇಡ, ಆಶಾನ್ ಕರೀತೀನಿ. ಆಶಾ ಅಂದರೆ ಯಾರು? ನಮಸ್ಕಾರ. ಇವನಿಗೆ ಜ್ವರ ಇದೆ, ತಲೆನೋವು, ಮೈಕೈ ನೋವು ಎಲ್ಲ ಇದೆ ಅಂತೆ. ಮಲೇರಿಯಾ ಇದೆ ಅನ್ಸುತ್ತೆ. ಈ ಮಾತ್ರೆನ ಇವತ್ತು 3 ಸಲ ಊಟ ಆದಮೇಲೆ ಕೊಡಿ. ಹಾಗೆ ಇದ್ರೆ ನಾಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗೋಣ. ತುಂಬ ಉಪಕಾರ ಆಯ್ತಮ್ಮ. Asha has to conduct village survey and currently fill these forms and maintain them. We reduced her burden by coming up with a paperless solution. ಏನು ಆಶಾ? ನಾನು ಗ್ರಾಮದ ಸರ್ವೆ ಮಾಡೋಕೆ ಬಂದಿದ್ದೀನಿ. ಈ ಮನೆಯವರ ಡೀಟೇಲ್ಸ್ ಬೇಕಿತ್ತು. ಸರಿ, ಕೂತ್ಕೋ ಬಾ. ನಿಮ್ಮ ಮನೆಯವರ ಡೀಟೇಲ್ಸ್? ಅಪ್ಪ, ಅಮ್ಮ, ನನ್ನ ಅಕ್ಕ ಬಸ್ರಿ ಮತ್ತು ನಾನು. ನಿಮ್ಮ ಅಕ್ಕನಿಗೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ? ಮೇ 24. ಎಲ್ಲಿ ಚಿಕಿತ್ಸೆ ಪಡೆಯೋಣ ಅಂದ್ಕೊಂಡಿದ್ದೀರಾ? ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ. ಕೊನೆಯ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಶೌಚಾಲಯ ಇದೆಯೇ? ಹಾಂ, ಇಲ್ಲ. ಬೇಗ ಒಂದು ಕಟ್ಟಿಸೋಕ್ಕೆ ಏರ್ಪಾಡು ಮಾಡಿ, ಇಲ್ಲ ಅಂದರೆ ಆರೋಗ್ಯ ತೊಂದರೆಗಳು ಜಾಸ್ತಿ ಬರುತ್ತೆ. ಸರಿ, ನನ್ನ ತಂದೆಗೆ ತಿಳಿಸ್ತೀನಿ. Asha can back up the database on SkyDrive and share it with the primary health center. Asha is taking a look at the list of pregnant ladies to make sure that they go for antenatal screening. ಹಲೋ, ನಿಮಗಿವತ್ತು ಸ್ಕ್ರೀನಿಂಗ್ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬನ್ನಿ. Asha is checking deliveries for the day to prevent villagers from getting the deliveries done at home, which may lead to complications sometimes. ಹಲೋ, ನಿಮ್ಮ ಅಕ್ಕನಿಗೆ ಹೆರಿಗೆ ನೋವು ಶುರುವಾಗಿದೆಯಾ? ಹಾಂ, ಈಗಲೇ ಬಂದೆ. ಆಶಾ, ನೀ ಕರ್ಕೊಂಡು ಬಂದ ಆಕೆಗೆ ಹೆಣ್ಮಗು ಆಯ್ತು. ಹೌದಾ?
Currently, ASHA is given a drug kit with a few medicines. Our app has a comprehensive list of ailments in rural areas that ASHA can treat. It also has the details of the symptoms for these ailments and treatment for them. ASHA can also keep track of the drugs received and issued by her for these ailments. ಮೇಡಮ್ ಸೇಳು ಕಚ್ಚಿಬಿಡ್ತು ಮೇಡಮ್ ಊದ್ಕೊಬಿಟ್ಟೈತೆ ಏನಾಯ್ತು ಕಾಲು ಊದ್ಕೊಬಿಟ್ಟೈತೆ ಸೇಳು ಕಚ್ಚಿಬಿಡ್ತು ಆಶಮ್ಮ ಕಾಲು ಊದ್ಕೊಬಿಟ್ಟೈತೆ ಇಲ್ಲಿ ಕಚ್ತಾ ಹ್ಞೂ ಇಲ್ಲಿ ಈ ಮಾತ್ರೆ ಕೊಡ್ತೀನಿ ಇದನ್ನ 3 ದಿನ 2 ತಗೊಳ್ಳಿ ಇದನ್ನ 2 ದಿನ 3 ತಗೊಳ್ಳಿ ಇದನ್ನ ದಿನಕ್ಕೊಂದು ತಗೊಳ್ಳಿ ಆಯ್ತಾ ಡಾಕ್ಟ್ರು ನನ್ನ ಮಗನಿಗೆ TB ಕಾಯಿಲೆ ಇದೆ ಅಂತ ಹೇಳಿದ್ದಾರೆ ಮೇಡಮ್ ಅದಕ್ಕೆ ನೀವೇನಾದರೂ ಮದ್ದು ಮಾತ್ರೆ ಏನಾದರೂ ಕೊಡ್ತೀನಿ ನಾಳೆ ನಿಮ್ಮ ಮಗನ್ನೇ ಬರೋಕ್ಕೆ ಹೇಳಿ ಅವ್ರು ನನ್ನ ಮುಂದೆನೇ ಮದ್ದು ತಗೊಬೇಕು ಹರಿ ಇದನ್ನ ಆಶಾ ಕೊಡು ASHA is checking immunizations for the day to ensure that children are taken for immunization. ಮೇಡಮ್ ಬನ್ನಿ ಸಿಸ್ಟರ್ Asha can call an ambulance from her phone in case of emergency. She can also send an SMS with the location of the patient to the ambulance driver. ಅಶಕ್ಕ ಯಾರು ಏನಾಯ್ತು ನಮ್ಮ ತಾತನಿಗೆ ನಾಗರಾವ್ ಕಚ್ಚಿದೆ ಬೇಗ ಬನ್ನಿ ಹಾಗಾದ್ರೆ ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ನಾನು ಈಗಲೇ ಆಂಬ್ಯುಲೆನ್ಸ್ನ ಕರೆಸ್ತೀನಿ ಥ್ಯಾಂಕ್ ಯು ಆಶಕ್ಕ We got a feedback from an ASHA on our application. ನನ್ನ ಹೆಸರು ಗೌರಮ್ಮ ಇಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಅಪ್ಲಿಕೇಶನ್ ನಾನು ನೋಡಿದ್ದೀನಿ ಇದು ಆಟೋಮೆಟಿಕ್ಕಾಗಿ ತನ್ನ ಕೆಲಸ ತಾನೇ ಮಾಡೋದ್ರಿಂದ ಪ್ರತಿಯೊಬ್ಬ ಆಶಾ ವರ್ಕರ್ಗೂ ಉಪಯೋಗ ಆಗುತ್ತೆ ಒಂದು ಸಲ ಸ್ಯಾನಿಟೇಷನ್ ವಿವರ ಅಪ್ಡೇಟ್ ಮಾಡಿದ್ರೆ ಪೇಮೆಂಟ್ ಕೂಡ ಅಪ್ಡೇಟ್ ಆಗುತ್ತೆ Imagine Cup brings out the best in us thanks to Microsoft.